ಹಳೆಯ ದ್ವೇಷ ಹಾಗೂ ಪತ್ನಿ ಜೊತೆಗೆ ಅನೈತಿಕ ಸಂಬಂಧದ ಹಿನ್ನೆಲೆ ದೊಡ್ಡಪ್ಪನ ಮಗನಿಗೆ ಸಹೋದರರಿಂದ ಭೀಕರ ಕೊಲೆ ಮಾಡಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಬಳಿ ನಡೆದಿದೆ. ದೊಡ್ಡಪ್ಪನ ಮಗನಾದ ಸೋಮಲಿಂಗ ಪಡಸಲಿಗಿ 36 ವಯಸ್ಸಿನ ವ್ಯಕ್ತಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ. ಸಹೋದರಾಗಿರುವಂತಹ ಸದಾಶಿವ ಪಡಸಲಿಗಿ ಪತ್ನಿ ಜೊತೆಗೆ ಅನೈತಿಕ ಸಂಬಂಧ ಹಿನ್ನೆಲೆ ಹಾಗೂ ಹಳೆ ದ್ವೇಷದ ಹಿನ್ನೆಲೆ ಈ ಕೊಲೆ ಮಾಡಲಾಗಿದೆ. ಬಸವ ಜಯಂತಿ ದಿನದಂದು ಸಂಜೆಯ ಸಮಯದಲ್ಲಿ ಹೊಸ ಕಾರು ಖರೀದಿಸಿ ಪೂಜೆ ಮಾಡಿಕೊಂಡು ಬರುತ್ತಿದ್ದ ಸೋಮಲಿಂಗ ಪಡಸಲಿಗೆ ಅವನು ಬರುತ್ತಿರುವುದನ್ನು ಸಾವಳಗಿ ಜಂಕ್ಷನ್ ಬಳಿ ಕಾಯ್ದು ಕುಳಿತ ಆರೋಪಿಗಳು ಕಾರಿಗೆ ಅಡ್ಡಲಾಗಿ ಗಲಾಟೆ ಮಾಡಿದ್ದಾರೆ. ನಂತರ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದು, ಕಾರಿನಲ್ಲಿ ತಂದಿರುವಂಥ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಕೊಲೆ ಮಾಡಿ ಬೆಂಕಿ ಹಚ್ಚಿದ ಆರೋಪದ ಹಿನ್ನೆಲೆ 5 ಜನರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದಾಶಿವ ಪಡಸಲಿಗಿ, ರವಿ ಪಾಟೀಲ್ ಸೇರಿದಂತೆ ಇತರರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದು, ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆ ಬಗ್ಗೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದು ಹೀಗೆ. ನಮ್ಮ ಸಾವಲ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕನ್ನೋಲಿ ಗ್ರಾಮದಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ. ಇದರಲ್ಲಿ ವಿಕ್ಟಿಮ್ ಹೆಸರು ಬಂದ್ಬಿಟ್ಟು ಸೋಮು ಅಲಿಯಾ ಸೋಮಲಿಂಗ ಪರ್ಸಪ್ಪ ಪಡಸಲ್ಗಿ, ವಯಸ್ಸು ಸುಮಾರು 30 ವರ್ಷ. ಇವರು ಅಲ್ಲಿ ಒಕ್ಕಲ್ತನ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಇವರು ಒಂದು ಹೊಸ ಗಾಡಿ ಪರ್ಚೇಸ್ ಮಾಡಿ ಪೂಜಾ ಮಾಡಿ ಮತ್ತೆ ಸಂಜೆ ಆಲ್ಮೋಸ್ಟ್ 6:30-7ಗೆ ಅವ್ರ ಊರಿಗೆ ವಾಪಸ್ ಬರ್ತಾ ಇದ್ರು. ಊರಿಗೆ ಬಂದಾಗ ಅಲ್ಲಿ ಮೇನ್ ಜಂಕ್ಷನ್ ಅಲ್ಲಿ ಬಂದಾಗ 5 ಜನ ಇವರಿಗೆ ಆ ಇವ್ರ ಗಾಡಿಯ ಮುಂದೆ ಬಂದು ಇವರಿಗೆ ಇಳಿಸ್ತಾರೆ. 5 ಜನ ಅಲ್ಲಿ ಮೇನ್ ಪರ್ಸನ್ ಸದಾಶಿವ್ ಮಲಕರಿ ಪಡಸಲ್ಗಿ, ಇವನ್ ಅಕ್ಯೂಸ್. ಇವನು ಸದಾಶಿವ್ ಇವನ ವಿಕ್ಟಿಮ್ದು ದೊಡ್ಡಪ್ಪಂದು ಮಗ. ಮುಂಚೆ ಇವರು ಇಬ್ರು ಮಧ್ಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಏನಂತ ಅಂದ್ರೆ ಸದಾಶಿವ್ ಬ್ಲೇಮ್ ಮಾಡ್ತಾ ಇದ್ದಾರೆ ಸೋಮಲಿಂಗಗೆ, ಸದಾಶಿವ್ ವೈಫ್ ಜೊತೆ ಸೋಮಲಿಂಗದು ಇಲ್ಲಿಗಲ್ ಅಫೇರ್ ಇದ್ದಾಗ ಇವ್ರ ಮೇಲೆ ದ್ವೇಷ ಇತ್ತು. ಆಲ್ಮೋಸ್ಟ್ ಈ ಡಿಸ್ಪ್ಯೂಟ್ ಆಲ್ಮೋಸ್ಟ್ 1.5-2 ವರ್ಷ ಏನೋ ನಡೀತಾ ಇದೆ. ಅದೇ ಡಿಸ್ಪ್ಯೂಟ್ ಇಟ್ಕೊಂಡು ಆ ರಿವೆಂಜ್ ಇಟ್ಕೊಂಡು ಇವರು ಸದಾಶಿವ್ ಇನ್ನು 4 ಜನ, ರವಿ ಪಾಟೀಲ್, ಮಹಾವೀರ್, ಬೀರಪ್ಪ, ಮುತ್ತಪ್ಪ, ಅದಿಚು, ಮಲ್ಲು, ಗಿರಿಮಲ, ನವಿ, ಈ 4 ಜನ ಜೊತೆಗೆ ಇನ್ನೊಂದು ಇವರದು ನೆಕ್ಸನ್ ಕಾರ್ ಇರುತ್ತೆ. ಮಧ್ಯಾಹ್ನದಿಂದ ಇವೊಂದು ಮೂವ್ಮೆಂಟ್ ಫಾಲೋ ಮಾಡಿಕೊಂಡು ಸಂಜೆ ಸುಮಾರು 6-6:30 ಇವರು ಕೂಡ ಸದಾಶಿವ್ ಪ್ಲಸ್ ಈ 4 ಜನ ಕೂಡ ಅದೇ ಊರಲ್ಲಿ ಕನ್ನೋಲಿಯಲ್ಲಿ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಪ್ಲಸ್ ಇವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು. ಈ 5 ಜನ ಇವರು ಈ ವಿಕ್ಟಿಮ್ ಯಾರು ಬರ್ತಾರೆ ನಮ್ದು, ಅವ್ರು ಹೊಸ ಕಾರ್ ತಗೊಂಡ್ ಬರ್ತಾರೆ. ಈ 5 ಜನ ಅವರಿಗೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಆ ಜಂಕ್ಷನ್ ಅಲ್ಲಿ ನಿಲ್ಲಿಸುವಾಗ ಈ 4 ಜನ ಇವರಿಗೆ ಹೋಲ್ಡ್ ಮಾಡ್ತಾರೆ. ರವಿ ಪಾಟೀಲ್ ಮತ್ತೆ ನಮ್ಮ ಸದಾಶಿವ್ ಇವರಿಗೆ 3 ಸರಿ ಸ್ಟ್ಯಾಬ್ ಮಾಡ್ತಾರೆ. ಒಂದ್ಸರಿ ಹೊಟ್ಟೆಗೆ, ಒಂದ್ಸರಿ ಈ ಭಾಗಕ್ಕೆ ಕುತ್ತಿಗೆಗೆ, ಮತ್ತೆ ಒಂದ್ಸರಿ ಚೆಸ್ಟ್ ಭಾಗಕ್ಕೆ ಸ್ಟ್ಯಾಬ್ ಮಾಡ್ತಾರೆ. ಅಲ್ಲಿ ಡೆತ್ ಆಗತ್ತೆ. ಮತ್ತೆ ಇವರು ಸದಾಶಿವ್ ಅಲ್ಲಿ ಬರಕ್ಕಿಂತ ಮುಂಚೆ ಒಂದ್ ಕಡೆ ಇವರು ಕುಡಿತಾ ಇದ್ರು. ಅಲ್ಲಿ ಹತ್ತಿರ ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಪರ್ಚೇಸ್ ಮಾಡಿ 1 ಕ್ಯಾನ್ ಅಲ್ಲಿ ಪೆಟ್ರೋಲ್ ಕೂಡ ತಗೊಂಡ್ ಬಂದಿದ್ರು. ಈ ಮರ್ಡರ್ ಆದ ನಂತರ ಇವ್ರ ಗಾಡಿ ಮೇಲೆ ಪ್ಲಸ್ ಇವ್ರ ಬಾಡಿ ಮೇಲೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ತಾರೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಕೂಡ ಅಲ್ಲಿ ಬೀಟ್ ಸಿಬ್ಬಂದಿ ಅಲ್ಲಿ ಅದೇ ಊರಲ್ಲಿ ಇದ್ರು. ಇವ್ರಿಬ್ರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದ್ರು. ಇನ್ನು 3 ಜನಕ್ಕೆ ಕೂಡ ನಾವು ರಾತ್ರಿನೇ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ 5 ಜನಕ್ಕೆ ಒಟ್ಟು 5 ಜನ ಸ್ಪಾಟ್ ಅಲ್ಲಿ ಯಾರೇ ಇದ್ರು ಎಲ್ಲರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಎಲ್ಲ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಮೇನ್ ಮೋಟಿವ್ ಬಂದ್ಬಿಟ್ಟು ಈ ಕೇಸಲ್ಲಿ ಇವ್ರದ್ದು ಅಕ್ಯೂಸ್ ನಂಬರ್ A1 ಮನ್ಸಲ್ಲಿ ಏನಿತ್ತು, ಇವ್ರು ಅಕ್ಯೂಸ್ A1 ವೈಫ್ ಜೊತೆ ವಿಕ್ಟಿಮ್ದು ಇಲ್ಲಿಗಲ್ ಅಫೇರ್ ಅಂತ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ನಾವು ಕಂಪ್ಲೇನ್ ವಿಕ್ಟಿಮ್ ಮದರ್ ಕಡೆಯಿಂದ ತಗೊಂಡಿದ್ದೀವಿ. ಅವರು ಈ 5 ಜನ ಬಿಟ್ಟು ಇನ್ನೂ 4 ಜನ ಮೇಲೆ ನಮ್ಗೆ FIR ಕೊಟ್ಟಿದ್ದಾರೆ. ಈ 4 ಜನ ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಈ 4 ಜನ ಇವರು ನಮ್ಮ ಮೇನ್ ಅಕ್ಯೂಸ್ ಇದ್ದಾರೆ ಸದಾಶಿವ್, ಅವ್ರ ಬ್ರದರ್ಸ್, ಅಣ್ಣ ತಮ್ಮ ಇದ್ದಾರೆ. ಅದರಲ್ಲಿ ರಮೇಶ್, ಮಾಯಪ್ಪ, ಸಿದ್ದಪ್ಪ ಮತ್ತೆ ರಾಯಪ್ಪ ಅಂತ 4 ಜನ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವಿಕ್ಟಿಮ್ ಸ್ವಂತ ಅಣ್ಣ ಮೇಲೆ ಕೂಡ ಅವ್ರ ಮದರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಅಲ್ಲಿ ಟೋಟಲ್ 10 ಜನದ ಹೆಸರು ಇದೆ. ಈ 5 ಜನ ಸ್ಪಾಟ್ ಅಲ್ಲಿ ಯಾರಿದ್ರು ಪ್ಲಸ್ ಅಕ್ಯೂಸ್ದು 4 ಜನ ಬ್ರದರ್ ಪ್ಲಸ್ ವಿಕ್ಟಿಮ್ದು ಅಣ್ಣ, ಟೋಟಲ್ 10 ಜನ ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಉಳಿದಿದ್ದ 5 ಜನ ಮೇಲೆ ಇವರಿಗೆ ಪ್ರಚೋದನೆ ಕೊಡೋದು ಪ್ಲಸ್ ಅವರಿಗೆ ಪ್ಲಾನಿಂಗ್ ಅಲ್ಲಿ ಹೆಲ್ಪ್ ಮಾಡೋದು, ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು ಅಂತ ಆರೋಪ ಇದೆ. ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಎವಿಡೆನ್ಸ್ ಸಿಕ್ಕಿದೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ, ಸೂಕ್ತ ಕ್ರಮ ಜರುಗಿಸ್ತೀವಿ.
ಇನಿಷಿಯಲ್ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟ ಪ್ರಕಾರ ಅಕ್ಯೂಸ್ಡ್ ವಿಕ್ಟಿಮ್ ಗಾಡಿಯಲ್ಲಿ ನಮಗೆ ಪೆಟ್ರೋಲ್ ಸಿಕ್ತು ಅಂತ ಹೇಳಿದ್ರು. ಬಟ್ ಈಗ ನಾವು ಅಕ್ಯೂಸ್ ಒಪ್ಕೊಂಡಿದ್ದಾರೆ, ನಾವು ಈ ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಪರ್ಚೇಸ್ ಮಾಡಿದ್ದೀವಿ, ಅದು ನಾವು CCTV ಮುಖಾಂತರ ಕೂಡ ವೆರಿಫೈ ಮಾಡಿದ್ದೀವಿ. ಒಂದ್ ಕ್ಯಾನ್ ಅಲ್ಲಿ ಇತ್ತು ಅಂತ ನೋಡ್ಬೇಕು ಅಂತ. ಫಾಲೋ ಮಾಡಿಲ್ಲ, ಅವರು ಫೋನ್ ನಲ್ಲಿ ಅವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ 2 ಗಂಟೆಗೆ ಒಂದು ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾನೆ ಅವನು ವಿಕ್ಟಿಮ್, ನಾನು ಈ ತರ ಹೊಸ ಕಾರ್ ಪರ್ಚೇಸ್ ಮಾಡಿದ್ದೀನಿ. ಸ್ವಿಫ್ಟ್ ಕಾರ್ ಇದೆ, ಹೊಸ ಕಾರ್ ಇವರು ಪರ್ಚೇಸ್ ಮಾಡಿದ್ರೆ, ಸ್ವಿಫ್ಟ್ ಕಾರ್ ಪರ್ಚೇಸ್ ಮಾಡಿದ್ರು, ವೈಟ್ ಕಲರ್ ಕಾರ್ ಪರ್ಚೇಸ್ ಮಾಡಿದ್ರು. ಅದೇ ಕಾರಿಗೆ ಇವರು ಬೆಂಕಿ ಹಚ್ಚಿದ್ರು. ವಾಟ್ಸ್ಆಪ್ ಸ್ಟೇಟಸ್ ಪರ್ಚೇಸ್ ಆದ ನಂತರ ವಿಕ್ಟಿಮ್ ಹೇಳೋ ಪ್ರಕಾರ ಈ ತರ ನಂಗೆ ಈ ತರ ಸ್ವಲ್ಪ ಹೊಸ ಕಾರ್ ಪರ್ಚೇಸ್ ಮಾಡಿದ್ದಾರೆ, ಈ ತರ ಎಲ್ಲ ಊರಲ್ಲಿ ಈ ತರ ತಿರುಗಾಡ್ತಾ ಇದ್ದಾರೆ. ಅವರಿಗೆ ಆ ಟೈಮ್ ಅಲ್ಲಿ ಮನ್ಸಲ್ಲಿ ಪ್ಲಾನಿಂಗ್ ಇದು ಸ್ವಲ್ಪ ದ್ವೇಷ ಬಂತು. ಆ ಟೈಮ್ ಅಲ್ಲಿ ಅವರು ಎಲ್ಲ ಅಸೋಸಿಯೇಟ್ಸ್ಗೆ ಕರೆದಿದ್ರು, ಒಂದ್ ಕಡೆ ಕರೆದಿದ್ರು. ಇವರು ಅಕ್ಯೂಸ್ ಅವರು ನಮ್ಮ ಚಿಕ್ಕಪಡಿಸಲ್ಗೆ ಅಲ್ಲಿ ಇರ್ತಾರೆ, ಅಲ್ಲಿ ಹತ್ತಿರನೇ ಎಲ್ಲರಿಗೆ ಕರೆದಿದ್ರು. ಮತ್ತೆ ಅಲ್ಲಿ ಪಕ್ಕ ಒಂದು ಬಾರ್ ಅಲ್ಲಿ ಎಲ್ಲರೂ ಕುಡಿದಿದ್ರು. ಮತ್ತೆ ಕನ್ನೋಲಿ ಅಲ್ಲಿ ಹೋಗಿ ಇವರು ಕನ್ನೋಲಿ ಜಂಕ್ಷನ್ ಮುಖಾಂತರ ಅಲ್ಲಿ ಕೂಡ ಸ್ವಲ್ಪ ಒಂದು ಗಾಡಿಯಲ್ಲಿ ಕುತ್ಕೊಂಡು ಕುಡಿದಿದ್ರು. ಅಕ್ಯೂಸ್ಡ್ ಕಾರ್ ನೆಕ್ಸ್ಟ್ ಬೇರೆ ಕಾರ್ ಅಲ್ಲಿ ಇದೆ. ಮತ್ತೆ ಕನ್ನೋಲಿ ಜಂಕ್ಷನ್ ಹತ್ತಿರ ಇವರು ವೇಟ್ ಮಾಡ್ತಾ ಇದ್ರು, ಯಾವಾಗ ಸಿಗತ್ತೆ ಆ ಟೈಮ್ ಅಲ್ಲಿ ಈ ತರ ನಾವು ಒಂದು ಮರ್ಡರ್ ಮಾಡ್ತೀವಿ ಅಂತ. ಹಾಗೆ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಅಂತ ಈ ತರ ಇದೆ. ಇಟ್ ಇಸ್ ಎ ಪ್ಲಾನ್ಡ್ ಮರ್ಡರ್. ಈಗ ಪ್ಲಾನ್ ಮರ್ಡರ್ ಇದೆ. ದ್ವೇಷ ಕೂಡ ಹಳೆ ದ್ವೇಷ ಇದೆ, ಆಲ್ಮೋಸ್ಟ್ 1.5 ವರ್ಷದಿಂದ ದ್ವೇಷ ಇದೆ. ಪ್ಲಾನಿಂಗ್ ಯಾವ ಸ್ಟೇಜ್ ಅಲ್ಲಿ ಆಯ್ತು ಅಥವಾ ಅವರು ಪ್ಲಾನಿಂಗ್ ಮುಂಚೆ ಇತ್ತು, ಅಸೋಸಿಯೇಟ್ಸ್ಗೆ ಆಮೇಲೆ ಡಿಸ್ಕ್ಲೋಸ್ ಮಾಡಿದ್ರು, ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಇಬ್ರು ಒಂದೇ ಊರವರು ಇದ್ದಾರೆ, ಇವರು ಅಣ್ಣ ತಮ್ಮ ಇದ್ದಾರೆ. ಅವ್ರ ವೈಫ್ ಕೂಡ, ಇಬ್ರದ್ದು ವೈಫ್ ಕೂಡ ಸಿಸ್ಟರ್ಸ್ ಇದ್ದಾರೆ, ಅಂದ್ರೆ ಅಕ್ಕ ತಂಗಿದು ಇದ್ದಾರೆ, ಒಂದೇ ಕಮ್ಯುನಿಟಿ ಅವರು ಇದ್ದಾರೆ. ಆ ಊರಲ್ಲಿ ಸ್ವಂತ ಪರ್ಸನಲ್ ದ್ವೇಷ ಕಾರಣ ಈ ತರ ಮಾಡಿದ್ದಾರೆ ಅಂತ ಈ ತರ ಇದೆ. ಇಬ್ರು ಫೈನಾನ್ಷಿಯಲಿ ವೆಲ್ ಆಫ್, ಅಟ್ಲೀಸ್ಟ್ ಫೈನಾನ್ಷಿಯಲ್ ಕಾರಣ ಇಲ್ಲ ಅಂತ ಕಂಡು ಬರ್ತಾ ಇದೆ. ಅದನ್ನ ನಾವು ಇನ್ನೊಂದ್ಸರಿ ವೆರಿಫೈ ಮಾಡ್ತಾ ಇದ್ದೀವಿ. ಈಜಲು ಹೋಗಿದ್ದ ಇಬ್ಬರು ಬಾಲಕರು ನೀರು ಪಾಲಾಗಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದ ಸಮೀಪ ನಡೆದಿದೆ. ಇಲ್ಕಲ್ ಪಟ್ಟಣದ ಹೊರ ವಲಯದಲ್ಲಿರುವಂತಹ ಹನುಮಾಳ ಗ್ರಾಮದ ಸಮೀಪ ಗ್ರಾನೈಟ್ ಕ್ವಾರಿಯಲ್ಲಿ ನಿಂತ ನೀರಿನಲ್ಲಿ ಈಜಲು ಹೋಗಿದ್ದ ಬಾಲಕರು ನೀರು ಪಾಲಾಗಿದ್ದಾರೆ. ಇಲ್ಕಲ್ ನಗರದ ಆಲಂಪುರ್ ಪೇಟೆಯ ನಿವಾಸಿಗಳಾಗಿರುವಂತಹ ವಿಜಯ್ ಮಹಂತೇಶ್, ನಾಗಪ್ಪ ವಾಲಿಕಾರ್ 16 ವರ್ಷ, ವಿನಾಯಕ ಭೀಮಣ್ಣ ಗೊಲ್ಲರ್ 12 ವರ್ಷ ಮೃತಪಟ್ಟ ಬಾಲಕರು ಎಂದು ಗುರುತಿಸಲಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಮೀನುಗಾರರು ಸತತ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೃತ ಬಾಲಕರ ದೇಹವನ್ನು ಹೊರಗೆ ತೆಗೆದಿದ್ದಾರೆ. ಬಾಲಕರನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಇಲ್ಕಲ್ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಗ್ರಾಮೀಣ ಠಾಣೆಯ PSI ಮಲ್ಲಿಕಾರ್ಜುನ ಸತ್ತಿಗೌಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸುತ್ತಿದ್ದಾರೆ. ಬೇಸಿಗೆಯ ಹಿನ್ನೆಲೆ ತಂಪಾಗಿಸಲು ಬಾಲಕರಿಬ್ಬರು ನಿಂತ ನೀರಿನಲ್ಲಿ ಈಜಲು ಹೋಗಿದ್ದರು. ಈ ಸಂದರ್ಭದಲ್ಲಿ ನೀರು ಪಾಲಾಗಿದ್ದಾರೆ. ಬರ್ರಿ, ನಿಮ್ ಕೆಲಸ ಎಲ್ಲ ಬಗ್ಸಿಲ್ಲ. ಹೋದ್ರ
ನಿಮ್ಮ ಹೆಸರೇನಪ್ಪ? ಎಲ್ಲಪ್ಪ ಅಡ್ರೆಸ್ಸು? ಒಪ್ಪಳ್ರಿ. ಎಷ್ಟು ಮಂದಿ ಬಂದಿದ್ರಿ ಇಲ್ಲಿ? ಸರ್ 3 ಮಂದಿ ಬಂದಿದ್ರಿ. ಹಾಂ, ಎಷ್ಟೊತ್ತಿಗೆ ಬಂದಿದ್ರು? ಹನ್ನೊಂದು ಆಗಿತ್ತು ರೀ. ಹಾಂ, ಅವಾಗ ಬಂದಿದ್ರಿ. ನನ್ನ ಗಾಡಿ ತೊಗೊಂಬಂದು ಆಶ್ರಮದಾಗ ಗಾಡಿ ತೊಗೊಂಬಂದಿರಿ. ನಾ ಅಲ್ಲಿ ನಡ್ಕೊ ಬಂದೇರಿ. ಇಬ್ರು ಹುಡುಗರು ಅಲ್ಲಿ ಮೂರು ಅಲ್ಲಿ ಆಟಾಡಕತ್ತಿದ್ರಿ. ಆಟಾಡಕತ್ತಿದ್ರು ನಾವು ಹೋಗಿದ್ದೀರಿ. ಹೋಗಿ ಸಣಸ್ಕೊಂತೀರಿ, ನೀರು ತಂದು ಕೊಡ್ರಿ, ನೀರು ಕೊಟ್ಟು ಸಣಸ್ಕೊಂಡಿರಿ. ಹುಡುಗ ಮುಳಕತ್ತಿರಿ, ದಿಗ್ಗಿ ಹೋಗಿ ಆ ಹುಡುಗ ಹೇಳ್ಕೊಂಡೇನ್ರಿ. ಇನ್ನೊಬ್ಬ ಅವ ಹೇಳ್ಕೊಂಡೋಗೇನ್ರಿ. ನಾನು ನೋಡಿಲ್ರಿ, ಹೇಳ್ಕೊಂಡೋಗೇನ್ರಿ. ಒಬ್ಬರು ಹೇಳ್ಕೊಂಬಂದಿರಿ, ಸಣ್ಣ ಹುಡುಗ ಹೇಳ್ಕೊಂಬಂದಿರಿ. ಅವಾಗ ನೋಡಿದ್ರಿ ಅವಂಗ. ಮತ್ತು ನಾವು ಒಳ್ಳೆ ಕಾಳಜಿಗಿದ್ರೆ ಸಿಗ್ಲಿಲ್ರಿ. ಹ್ಞೂ ರೀ. ಇನ್ನೊಬ್ಬ ಹೇಳೋದ? ಒಬ್ಬ ಹೋದ್ರಿ ಮನೆಗೆ. 4 ಮಂದಿ ಬಂದಿರಿ. 5 ಸೈಡ್ ರೀ. ನಾವು ಗಾಡಿ ತೊಗೊಂಬಂದಿರಿ. ಅಲ್ಲಪ್ಪ, ಈಗ ಬಂದವ್ರು ಎಷ್ಟು ಮಂದಿ ಬಂದಿದ್ದು? ನಾನು ಈ ಬಾಯಿ ನೋಡಿಲ್ಲ. ನಾನು ಹುಡುಗರು ನಿಂತ ಹೋಗಪ್ಪ ಅಂತ ಕಳ್ಸಲ್ಲ. ಈಗ ಹುಡುಗರು ಬ್ಯಾಟ ಮಾಡಿ ಕರ್ಕೊಂಡ್ ಬಂದಾರ. ಅವ್ರು ಎಷ್ಟು ಜನ ಇದ್ರು? 3 ಜನ ಇದ್ರು. ಎಷ್ಟು ಜನ ಇದ್ರು? 3 ಜನ ಇದ್ರು. 3 ಜನ ಕಂಡೀಷನ್ ಹೇಳು. 3 ಜನ ಇದ್ರು. ಹೇಳ. ಅವ್ರು ಬಂದ್ರಿ, ಗಾಡಿ ತೊಂದು ನಾ ಬಂದಿರಿ ನಡ್ಕೊಂತ ಬಂದಿದ್ರು. 3 ಇಲ್ಲಿ ಆಟಾಡಕತ್ತಿದ್ರಿ. ಹಿಂಗ್ ನೋಡಿದಿರಿ, ಸಣ್ಣಸ್ಕೊಂತೀರಿ, ನೀರು ತಂದು ಕೊಡ್ರಿ, ನೀರು ತಂದು ಕೊಡ್ರಿ. ಒಬ್ಬ ಹುಡುಗ ಮುಳಕತ್ತಿದ್ದೀರಿ, ದಿಗ್ಗಿ ಹೋದಿರಿ. ಬಟ್ಟೆ ಬಿಚ್ಚಿ ಹುಡುಗ ಹೇಳ್ಕೊಂಬಂದೇನ್ರಿ. ಹೇಳ್ಕೊಂಬಂದ್